ಇಡೀ ದೇಶದ ತುಂಬೆಲ್ಲ ಜನಸಾಮಾನ್ಯರ ಆಕ್ರೋಶದ ಜ್ವಾಲೆ ಎದ್ದಿದೆ. ಹಗಲಿರುಳು ಕಷ್ಟಪಟ್ಟು ದುಡಿಯುವ ಸಾಮಾನ್ಯ ಜನರೇ ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ದೇಶದಾದ್ಯಂತ ಜಾರಿಗೆ ತಂದಿರುವ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ವಿರುದ್ಧದ ತೀವ್ರ ಆಕ್ರೋಶ. ಈ ಎಥೆನಾಲ್ ಪೆಟ್ರೋಲ್ನಿಂದಾಗಿ ವಾಹನಗಳು ಹಾಳಾಗ್ತಾ ಇವೆ, ತುಕ್ಕು ಹಿಡಿತಾ ಇವೆ, ಮೈಲೇಜ್ ಸಿಗ್ತಾ ಇಲ್ಲ, ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಎಂದು ಇಡೀ ದೇಶದ ಜನಸಾಮಾನ್ಯರು, ವಾಹನ ಸವಾರರು ದೇಶದ ತುಂಬೆಲ್ಲ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜನರ ಆಕ್ರೋಶ ಎಷ್ಟು ತಾರಕಕ್ಕೇರಿದೆ ಅಂದ್ರೆ ಇದಕ್ಕೆ ಕಾರಣರಾದ ಸಚಿವರ ಫೋಟೋಗಳಿಗೆ ಚಪ್ಪಲಿ ಹಾರ ಹಾಕಿ ಚಪ್ಪಲಿಯಿಂದ ಹೊಡೆದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪರಿಸ್ಥಿತಿ ಏನಾಗಿದೆ ನೋಡಿ. ಜನರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿದ್ದ ಮೋದಿ ಸರ್ಕಾರ ಮತ್ತು ಅವರ ಸಚಿವರುಗಳು ಮಾತ್ರ ತಮಗೇನು ಅರಿವೇ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ. ಮನಬಂದಂತೆ ಹೇಳಿಕೆಗಳನ್ನ ಕೊಡ್ತಾ ಜನರ ಮೇಲೆಯೇ ಗೂಬೆಯನ್ನ ಕೂರಿಸ್ತಾ ತಮ್ಮ ತಪ್ಪು ನಿರ್ಧಾರಗಳನ್ನೇ ಸಮರ್ಥಿಸಿಕೊಳ್ಳಲು ಮುಂದಾಗಿದ್ದಾರೆ. ಜನರ ಸಂಕಷ್ಟಗಳು ದೊಡ್ಡದ ಅಥವಾ ಬಿಜೆಪಿ ಸರ್ಕಾರದ, ಮೋದಿ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯೇ ದೊಡ್ಡದ? ಅಷ್ಟಕ್ಕೂ ದೇಶದಾದ್ಯಂತ ಈ ಮಟ್ಟದ ಹೋರಾಟ ಯಾಕೆ ನಡೀತಾ ಇದೆ? ಸಚಿವರುಗಳು ನೀಡ್ತಾ ಇರುವ ಆ ಬೇಜವಾಬ್ದಾರಿ ಹೇಳಿಕೆಗಳಾದ್ರೂ ಏನು? ಮುಂದೆ ಕಾದಿದ್ಯಾ ಬಿಜೆಪಿಗೆ ದೊಡ್ಡ ಗಂಡಾಂತರ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೋದಿ ಸರ್ಕಾರವು, ಬಿಜೆಪಿ ಸರ್ಕಾರವು ಕಚ್ಚಾ ತೈಲ ಆಮದು ಅವಲಂಬನೆಯನ್ನ ತಗ್ಗಿಸುವ ಮತ್ತು ಪರಿಸರ ಸಂರಕ್ಷಣೆಯ ಸುಳ್ಳು ಉದ್ದೇಶದಿಂದ ಜಾರಿಗೆ ತಂದಿರುವ 20% ಎಥೆನಾಲ್ ಮಿಶ್ರಿತ ಪೆಟ್ರೋಲ್ E20 ಕಡ್ಡಾಯ ನೀತಿಯು ಪ್ರಸ್ತುತ ದೇಶದಾದ್ಯಂತ ತೀವ್ರ ಸಾರ್ವಜನಿಕ ಆಕ್ರೋಶ, ಜನಸಾಮಾನ್ಯರ ಅಸಮಾಧಾನ ಮತ್ತು ತೀವ್ರ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಈ ಇಂಧನ ನೀತಿಯು ಕೇವಲ ತಾಂತ್ರಿಕ ಬದಲಾವಣೆಯಾಗಿ ಉಳಿಯದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವಿನ ಪ್ರಮುಖ ರಾಜಕೀಯ ಜಿದ್ದಾಜಿದ್ದಿನ ವಿಷಯವಾಗಿ ಮಾರ್ಪಟ್ಟಿದೆ. ಈ ವಿವಾದವು ಮತ್ತಷ್ಟು ತೀವ್ರಗೊಳ್ಳಲು ಕಾರಣವಾಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಕಾನೂನು ಪ್ರಕ್ರಿಯೆ. ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL ಸಲ್ಲಿಸಿದ್ದ ಎಥೆನಾಲ್ ಪೂರೈಕೆ ಹಂಚಿಕೆಗೆ ಸಂಬಂಧಿಸಿದ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸರ್ಕಾರದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿಯವರು E20 ಅನುಷ್ಠಾನವನ್ನು ಒಂದು ಪ್ರಗತಿಯಲ್ಲಿರುವ ಪ್ರಯೋಗ, ಆನ್ಗೋಯಿಂಗ್ ಎಕ್ಸ್ಪೆರಿಮೆಂಟ್ ಎಂದು ಕರೆದಿದ್ದರು. ಇದರ ಫಲಿತಾಂಶಗಳು ಮುಂದಿನ ವರ್ಷದ ವೇಳೆಗೆ ಲಭ್ಯವಾಗಲಿವೆ ಎಂಬ ಇವರ ನ್ಯಾಯಾಲಯದ ಹೇಳಿಕೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಹೇಳಿಕೆಯು ದೇಶದ ಕೋಟ್ಯಾಂತರ ವಾಹನ ಸವಾರರನ್ನ ಆತಂಕಕ್ಕೀಡು ಮಾಡಿದ್ದು, ಸರ್ಕಾರವು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ನಾಗರಿಕರನ್ನ ಪ್ರಯೋಗಕ್ಕಾಗಿ ಬಳಸಿಕೊಳ್ತಾ ಇದೆ ಎಂಬ ಆರೋಪಕ್ಕೆ ಪ್ರಮುಖ ಅಸ್ತ್ರವಾಗಿದೆ. ಬಿಜೆಪಿ ಸರ್ಕಾರವು ತಕ್ಷಣವೇ ಮಧ್ಯ ಪ್ರವೇಶಿಸಿ ಈ ಹೇಳಿಕೆಯನ್ನ ನಿರಾಕರಿಸಿತು ಮತ್ತು ಅಟಾರ್ನಿ ಜನರಲ್ ಅವರು ಪ್ರಯೋಗ ಎಂಬ ಪದವನ್ನ ಎಥೆನಾಲ್ ಗುಣಮಟ್ಟದ ಹಿನ್ನೆಲೆಯಲ್ಲಿ ಬಳಸದೆ ಕೇವಲ ಎಥೆನಾಲ್ ಪೂರೈಕೆಯ ಪ್ರಮಾಣ ಮತ್ತು ಒಪ್ಪಂದದ ನಿಯಮಗಳ ಹಿನ್ನೆಲೆಯಲ್ಲಿ ಬಳಸಿರುವುದು ಎಂದು ಸಮರ್ಥಿಸಿಕೊಳ್ತು. ಆದರೆ ಈ ಅಧಿಕೃತ ಸಮರ್ಥನೆಯು ದೇಶದಾದ್ಯಂತ ಹರಡಿರುವ ಸಾರ್ವಜನಿಕರ ಆಕ್ರೋಶದ ತೀವ್ರತೆಯನ್ನ ತಗ್ಗಿಸಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಈ ಇಂಧನ ನೀತಿಯ ವಿರುದ್ಧ ವಿರೋಧ ಪಕ್ಷಗಳ ನಾಯಕರು ಮತ್ತು ಸಾಮಾಜಿಕ ಹೋರಾಟಗಾರರು ತೀವ್ರ ವಾಗ್ದಾಳಿಯನ್ನೇ ನಡೆಸ್ತಾ ಇದ್ದಾರೆ. ಕರ್ನಾಟಕದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ನೀತಿಯನ್ನ ತೀವ್ರವಾಗಿ ಖಂಡಿಸಿದ್ದು, ಯಾವುದೇ ಸಾರ್ವಜನಿಕ ಸಮಾಲೋಚನೆ ಅಥವಾ ಒಮ್ಮತವಿಲ್ಲದೆ ಈ ಇಂಧನವನ್ನು ಜನರ ಮೇಲೆ ಹೇರಲಾಗಿದೆ ಎಂದು ಆರೋಪಿಸಿದ್ದಾರೆ. ದೇಶದ ಸುಮಾರು 90% ವಾಹನಗಳು E20 ಇಂಧನಕ್ಕೆ ಹೊಂದಿಕೊಳ್ಳುವ ತಾಂತ್ರಿಕ ಸಾಮರ್ಥ್ಯವನ್ನೇ ಹೊಂದಿಲ್ಲ. ಸುಮಾರು 3.6 ಕೋಟಿ ವಾಹನ ಸವಾರರು ಇದರ ನೇರ ಪರಿಣಾಮವನ್ನ ಎದುರಿಸ್ತಾ ಇದ್ದಾರೆ. ಅಲ್ಲದೆ ಸರ್ಕಾರವು ತನ್ನದೇ ಆದ ಅಧಿಕೃತ ದತ್ತಾಂಶಗಳು ಸಿದ್ಧವಾಗುವ ಮುನ್ನವೇ ಇಂತಹ ಆತುರದ ರಾಷ್ಟ್ರೀಯ ಇಂಧನ ಬದಲಾವಣೆಯನ್ನ ಜಾರಿಗೆ ತಂದಿರುವುದು ಬೇಜವಾಬ್ದಾರಿತನ ಎಂದು ಇವರು ಪ್ರತಿಪಾದಿಸಿದ್ದಾರೆ. ಇನ್ನು ಇದೇ ದಾರಿಯಲ್ಲಿ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಡೀ ದೇಶವನ್ನ ಪ್ರಯೋಗ ಶಾಲೆಯನ್ನಾಗಿ ಪರಿವರ್ತಿಸಲಾಗಿದೆ ಎಂದು ಟೀಕಿಸಿದ್ದಾರೆ. ಭಾರತ್ ಪೆಟ್ರೋಲಿಯಂನ ಕಾರ್ಯನಿರ್ವಾಹಕ ನಿರ್ದೇಶಕರೊಬ್ಬರು ಈ ಎಥೆನಾಲ್ ಮಿಶ್ರಣದ ವಾಹನಗಳ ಮೈಲೇಜ್ ನಲ್ಲಿ ಕಮ್ಮಿ ಅಂದ್ರು 45ರಿಂದ 50% ಕುಸಿತವಾಗಲಿದೆ, ಅಂದ್ರೆ ಮೈಲೇಜ್ ಡ್ರಾಪ್ ಆಗಲಿದೆ ಎಂದು ಒಪ್ಪಿಕೊಂಡಿದ್ದಾರೆ ಎಂದು ಉಲ್ಲೇಖಿಸಿದ ಕೇಜ್ರಿವಾಲ್, ಮೈಲೇಜ್ ಇಷ್ಟೊಂದು ಕುಸಿತ ಕಂಡಾಗ E20 ಪೆಟ್ರೋಲ್ ಬೆಲೆಯನ್ನು ಸಹ ಕಮ್ಮಿ ಅಂದ್ರು ಒಂದು 30ರಿಂದ 40% ಅಷ್ಟಾದ್ರೂ ಕಮ್ಮಿ ಮಾಡಬೇಕು ಎಂದು ಪ್ರಶ್ನಿಸಿದ್ದಾರೆ. ಸಾಮಾನ್ಯ ಜನರ ವಾಹನಗಳು ಕೆಟ್ಟು ಹೋಗ್ತಾ ಇದ್ರೆ, ರಿಪೇರಿಗೆ ವೆಚ್ಚ ಆಗ್ತಾ ಇದ್ರೆ, ಆ ರಿಪೇರಿಯ ವೆಚ್ಚವನ್ನ, ಪರಿಹಾರದ ಹಣವನ್ನ ನೀಡುವವರು ಯಾರು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಕರ್ನಾಟಕ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಅವರು ಈ ಯೋಜನೆಯನ್ನು ಒಂದು ದೊಡ್ಡ ಹಗರಣ ಎಂದು ಬಣ್ಣಿಸಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳು ತೀವ್ರ ಕುಸಿತ ಕಂಡಿದ್ದರೂ ಭಾರತದ ಗ್ರಾಹಕರಿಗೆ ಇದರ ಪ್ರಯೋಜನವನ್ನ ನೀಡದೆ ಎಥೆನಾಲ್ ಮಿಶ್ರಣದ ಹೆಸರಿನಲ್ಲಿ ಜನಸಾಮಾನ್ಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆಯನ್ನ ಹೊರಿಸಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇದೊಂದು ಆರ್ಥಿಕ ಅಭಿವೃದ್ಧಿಯ ಯೋಜನೆಯಲ್ಲ, ನಿಜವಾಗ್ಲೂ ಇದೊಂದು ದರಿದ್ರ ಹಗರಣನೇ ಸರಿ. ಯಾಕಂದ್ರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಮಗನ ಬಿಸ್ನೆಸ್ ಅನ್ನ ಉದ್ಧಾರ ಮಾಡೋದಕ್ಕೆ ಅಂತಾನೆ ಈ ರೀತಿಯ ಒಂದು ದರಿದ್ರ ಎಥೆನಾಲ್ ಅನ್ನುವಂತಹ ಒಂದು ಯೋಜನೆಯನ್ನ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದೆ. ಮತ್ತೊಂದು ಕಡೆ ಕೇಂದ್ರ ಸಚಿವರು ಮತ್ತು ತಾಂತ್ರಿಕ ತಜ್ಞರು ಸರ್ಕಾರದ ನಿಲುವನ್ನ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇವನು ಎಥೆನಾಲ್ ನಿಂದ ಇಂಜಿನ್ ಹಾಳಾಗುತ್ತದೆ ಎಂಬ ಆರೋಪವನ್ನ ಸಂಪೂರ್ಣವಾಗಿ ಸುಳ್ಳು ಎಂದು ತಳ್ಳಿ ಹಾಕಿದ್ದಾನೆ. ಯಾಕಂದ್ರೆ ಇವರಪ್ಪಂದೇನು ಹಾಳಾಗ್ತಾ ಇಲ್ವಲ್ಲ, ಇವನ ಮಗನ ಎಥೆನಾಲ್ ಬಿಸ್ನೆಸ್, ಎಥೆನಾಲ್ ಫ್ಯಾಕ್ಟರಿಗಳು ರನ್ ಆಗ್ಬೇಕು ಅಂದ್ರೆ ಈ ಎಥೆನಾಲ್ ಅನ್ನೋದು ಪೆಟ್ರೋಲ್ ಜೊತೆ ಮಿಕ್ಸ್ ಆಗಿ ಮಾರ್ಕೆಟಿಗೆ ಬರಲೇಬೇಕು. ಪ್ರಪಂಚದ ಯಾವುದೇ ಭಾಗದಲ್ಲಿ E20 ಪೆಟ್ರೋಲ್ ಬಳಕೆಯಿಂದ ವಾಹನ ಕೆಟ್ಟು ಹೋದ ಒಂದೇ ಒಂದು ಉದಾಹರಣೆಯನ್ನ ತೋರಿಸಿ ಎಂದು ಬಹಿರಂಗವಾಗಿ ಸವಾಲು ಹಾಕಿದ್ದಾನೆ. ಎಲ್ಲೋ AC ರೂಮ್ ಅಲ್ಲಿ ಕುತ್ಕೊಂಡು ಈ ರೀತಿಯ ಮಾತಾಡೋದಕ್ಕೆ ಇವನೇ ಬೇಕಾ? ಯಾರು ಬೇಕಾದ್ರೂ ಮಾತಾಡ್ತಾರೆ. ಜನಸಾಮಾನ್ಯರ ಸಾಮಾನ್ಯ ಕಷ್ಟಪಟ್ಟು ಒಂದು ಬೈಕು ಅಥವಾ ಕಾರ್ನ ತಗೊಂಡಿರೋ ಕಷ್ಟನ ಇವರು ಯಾರು ಕೂಡ ತಲೆಗೆ ಹಾಕೊಳ್ತಾನೆ ಇಲ್ಲ. ಇದೇ ರೀತಿ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪೂರಿ E20 ಪೆಟ್ರೋಲ್ ಬಳಕೆಯಿಂದ ಮೈಲೇಜ್ ನಲ್ಲಿ ಅತ್ಯಂತ ಸಣ್ಣ ಪ್ರಮಾಣದ ಕುಸಿತ ಉಂಟಾಗಬಹುದು ಎಂದು ಒಪ್ಪಿಕೊಂಡಿದ್ದಾರೆ. ಜರ್ಮನಿ, ಅಮೆರಿಕ, ರಷ್ಯಾ, ಜಪಾನ್ ನಲ್ಲಿ ತಯಾರಾಗುವಂತಹ ರೇಂಜ್ ರೋವರ್, ಮರ್ಸಿಡೀಸ್ ಬೆಂಜ್, BMW ಕಾರ್ಗಳಲ್ಲಿ ಓಡಾಡೋರಿಗೆ ಭಾರತದಲ್ಲಿ ತಯಾರಾಗೋ ಬಜಾಜ್ ಬೈಕ್ಗಳು, ಹೀರೋ ಬೈಕ್ಗಳ ಕತೆ ಏನು ಅನ್ನೋದು ಏಕ್ ತಾನೇ ಅರ್ಥ ಆಗ್ಬೇಕು. ದೇಶದ ತುಂಬಾ ಇಷ್ಟೊಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗೋದಕ್ಕೆ ಕಾರಣ ಏನು ಅಂದ್ರೆ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಈ ಒಂದು ದರಿದ್ರ ಎಥೆನಾಲ್ ಯೋಜನೆಯನ್ನ ಜಾರಿಗೆ ತರಬೇಕಾದ್ರೆ ಏನ್ ಹೇಳಿತ್ತು ಅಂದ್ರೆ ಬಹಳ ಮುಖ್ಯವಾಗಿ ಪರಿಸರ ಮಾಲಿನ್ಯವನ್ನ ತಡೆಗಟ್ಟೋದು ನಮ್ಮ ಮುಖ್ಯ ಗುರಿ ಅಂತ ಹೇಳಿತ್ತು. ಆದ್ರೆ ಅಸಲಿ ಕಥೆಯೇ ಬೇರೆ ಇದೆ. ಈ ಎಥೆನಾಲ್ ಫ್ಯಾಕ್ಟರಿಗಳಿಂದ ಮೇಘಾಲಯ ಅನ್ನುವಂತಹ ಸ್ವರ್ಗ, ಸುಂದರ ಭಾರತದ ಅತ್ಯಂತ ಸುಂದರ ರಾಜ್ಯ ಕೂಡ ಅತ್ಯಂತ ಮಾಲಿನ್ಯಯುಕ್ತ ಟಾಪ್ ಪೊಲ್ಯೂಟೆಡ್ ಸಿಟಿ ಆಗಿ, ಸ್ಟೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಈ ಎಥೆನಾಲ್ ಫ್ಯಾಕ್ಟರಿಗಳಿಂದ ಮೇಘಾಲಯ, ರಾಜಸ್ಥಾನ, ಅಸ್ಸಾಂ, ಮಧ್ಯಪ್ರದೇಶನಂತಹ ರಾಜ್ಯಗಳಲ್ಲಿ ಜನಸಾಮಾನ್ಯರು ಕುಡಿಯೋ ನೀರಿನಿಂದ ಹಿಡಿದು ಉಸಿರಾಡೋ ಗಾಳಿಯವರೆಗೆ ಎಲ್ಲವೂ ಕೂಡ ಮಾಲಿನ್ಯ ಆಗಿ ನರಕವನ್ನ ಅನುಭವಿಸ್ತಾ ಇದ್ದಾರೆ. ದೇಶದ ಜನ ಏನೇ ಆದ್ರೂ ಕೂಡ, ಏನೇ ಅನುಭವಿಸಿದ್ರು ಕೂಡ ನನ್ನ ಮಗನ ಬಿಸ್ನೆಸ್ ಅನ್ನ ನಾನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತೀನಿ, ಎಥೆನಾಲ್ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ ನನ್ನ ಮಗನನ್ನ ಮಿಲೇನಿಯರ್ ಮಾಡ್ತೀನಿ ಅಂತ ಈ ನಿತಿನ್ ಗಡ್ಕರಿ ಈ ಯೋಜನೆ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿಯನ್ನ ನೀಡ್ತಾನೆ ಇಲ್ಲ. ಇನ್ನು ದೇಶದ ಪ್ರಧಾನಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ, ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಇವರು ಒಂದೇ ಒಂದು ಹೇಳಿಕೆಯನ್ನು ಕೂಡ ನೀಡಿಲ್ಲ. ಇವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಒಂದು ರೀತಿಯ ಪ್ರಧಾನಿ. ಇವರ ಸರ್ಕಾರದಲ್ಲಿ ಯಾರು ಏನ್ ಬೇಕಿದ್ರು ಮಾಡಬಹುದು. ಇವರು ಯಾರನ್ನೂ ಕೂಡ ಪ್ರಶ್ನೆ ಮಾಡೋದಿಲ್ಲ, ಯಾರನ್ನೂ ಕೂಡ ಏನಾಯ್ತು ಅಂತಾನೂ ಕೂಡ ಕೇಳೋದಿಲ್ಲ. ಆ ರೀತಿಯ ಒಬ್ಬ ಪ್ರಧಾನಿ ಇವರು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.